ನಿಗಮಕಲ್ಪತರೋರ್ಗಲಿತಂ ಫಲಂ ಶುಕಮುಖಾದಮೃತದ್ರವ ಸಂಯುತಂ ಪಿಬತ ಭಾಗವತಂ ರಸಮಾಲಿಯಂ ಮುಹುರಹೋ ರಸಿಕಾ ಭುವಿ ಭಾವಕಾಃ. ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ಒಮ್ಮೆ ದೂರ್ವಾಸ ಋಷಿಗಳು ಸಂಚಾರ ಮಾರ್ಗದಲ್ಲಿ ಬರ್ತಾ ಇದ್ದಾರೆ. ದೂರ್ವಾಸ ಋಷಿಗಳು ವಿದ್ಯಾಧರರು ಅಂತ ಇರ್ತಾರೆ. ವಿದ್ಯಾಧರರು ಏನು ಬೇಡ್ಕೊಂಡಿದ್ರು ಅಂದರೆ ಯಾರ ಬಂಧನಕ್ಕೂ ಸಿಕ್ಕೊಡ್ದು, ಯಾವುದೇ ಒಂದು ಕಡೆಗೆ ಸಿಕ್ಕಾಕೋಕೂಡ್ದು, ನಾವು ಸ್ವಚ್ಛಂದವಾಗಿ 14 ಲೋಕಗಳಲ್ಲಿ ಯಾವಾಗ ಬೇಕಾದರೂ ಹೇಗೆ ಬೇಕಾದರೂ ಹಾರಿಕೊಂಡು ಹೋಗತಕ್ಕಂಥ ರೆಕ್ಕೆ ಕೊಡು ದೇವರೇ ಅಂತ ಕೇಳ್ಕೊಂಡಿದ್ರು. ಹಾಗೆ ವಿದ್ಯಾಧರರು ಅಂತಂದರೆ ಎಲ್ಲ ಬೇಕಾದರೂ ಯಾವಾಗ ಬೇಕಾದರೂ ಹೋಗತಕ್ಕಂಥ ಸ್ವತಂತ್ರ ಇರತಕ್ಕಂಥವ್ರು. ಒಬ್ಬ ವಿದ್ಯಾಧರ ಸ್ತ್ರೀ ಹಾರಿಕೊಂಡು ದೂರ್ವಾಸರು ಬರ್ತಿರೋ ಕಡೆ ಬಂದಳು. ಅಷ್ಟು ತಪಸ್ಸು ಮಾಡಿಕೊಂಡು ದೊಡ್ಡ ಮಹಾನುಭಾವರು ಬಂದಿದ್ದಾರಲ್ಲ ಅಂತಂದ್ಬಿಟ್ಟು ಅವರಿಗೆ ನಮಸ್ಕಾರ ಮಾಡಿ ಅತ್ಯಂತ ಸುಂದರವಾಗಿದ್ದಂತಹ ಒಂದು ಒಳ್ಳೆಯ ಹಾರವನ್ನು, ದೇವ ಸುಗಂಧ ಭರಿತವಾಗಿರತಕ್ಕಂಥ ರತ್ನಹಾರವನ್ನು ಅವರಿಗೆ ಗೌರವ ಪೂಜ್ಯ ಭಾವನೆಯಿಂದ ಭಕ್ತಿಯಿಂದ ಸಮರ್ಪಣೆ ಮಾಡಿದ್ಲು. ಒಳಪಾಡು ಹೊರಟೋದ್ಲು. ಒಳ್ಳೆ ದೇವಲೋಕದ ಸುಗಂಧ ಅದ್ಭುತ ಹಾರ ಹೆಣ್ಣು ಹುಡುಗಿ ಕೊಟ್ಟು ಕೈಯಲ್ಲಿ ಇಟ್ಕೊಂಡಿರತಕ್ಕಂಥದ್ದು ಒಬ್ಬರೇ ನಿಂತಿರೋದು ಅವ್ರಿಗೆ ಯಾಕೋ ಸರಿ ಕಾಣಲಿಲ್ಲ. ಅದು ಇದೊಂದು ಸದ್ಯ ಯಾರಿಗಾದರೂ ಬೇಕು ಕೊಟ್ಟರೆ ಸಾಕಪ್ಪ ಅನ್ನಿಸ್ತಾ ಇತ್ತು. ಅಷ್ಟು ಹೊತ್ತಿಗೆ ಎದುರುಗಡೆಯಿಂದ ಸ್ವರ್ಗಲೋಕದ ಅಧಿಪತಿಯಾಗಿರತಕ್ಕಂಥ ದೇವೇಂದ್ರ ಅತ್ಯಂತ ವೈಭವ ವಿಜೃಂಭಣೆಗಳ ಮೆರವಣಿಗೆಯಲ್ಲಿ ಬರ್ತಾ ಇದ್ದಾನೆ. ಐರಾವತದ ಮೇಲೆ ಕೂತ್ಕೊಂಡಿದ್ದಾನೆ. ಅವನಿಗಂತೂ ಇನ್ನೂ ಸಂತೋಷ. ದೊಡ್ಡ ರಾಯಲ್ ಪ್ರೊಸಿಷನ್ ಹೋಗ್ತಾ ಇರೋವಾಗ ಈ ತಪಸ್ಸು ಮುಗಿಸ್ಕೊಂಡು ಬಂದಿರೋ ದುರ್ವಾಸರ ದರ್ಶನ ಆಯ್ತಲ್ಲ ಅಂತ ಸಂತೋಷಕ್ಕೆ ಐರಾವತದಿಂದ ಧುಮುಕದ, ಸಾಷ್ಟಾಂಗ ನಮಸ್ಕಾರ ಮಾಡ್ದ. ಇವರಿಗೂ ಒಂದು ರಿಲೀಫು. ಏನು ಅಂದರೆ ಸದ್ಯ ಆ ಹೂವಿನ ಹಾರಕ್ಕೊಬ್ಬ ಗಿರಾಕಿ ಬನ್ನಲ್ಲ ಅಂತ ಹೇಳಿ ಆ ದೇವಲೋಕದ ಸುಗಂಧ ಭರಿತವಾಗಿದ್ದಂಥ ಹಾರವನ್ನು ಆ ದೇವೇಂದ್ರನಿಗೆ ಕೊಟ್ಟರು. ಈ ತಮಿಳುನಾಡಿನಲ್ಲಿ ಏನು ಮಾಡ್ತಾರೆ ಅಂತಂದರೆ, ದೊಡ್ಡ ದೊಡ್ಡ ಮಿನಿಸ್ಟ್ರಿಗಳು ಬಂದಾಗ, ಸೆಂಟ್ರಲ್ ಗೌರ್ಮೆಂಟ್ನಿಂದ ದುಡ್ಡವ್ರು ಬಂದಾಗ ದೊಡ್ಡ ಹೂವಿನ ಹಾರ ಕಟ್ಟಿಸ್ತಾರೆ. ಆ ಹೂವಿನ ಹಾರನ 5 ಜನ ಈ ಕಡೆ, 5 ಜನ 10 ಜನ ಹೊತ್ಕೊಂಡ್ಬರ್ತಾರೆ ಹೂವಿನ ಹಾರನ. ಆ ಹೂವಿನ ಹಾರ ಹತ್ತಿರ ತಂದ ತಕ್ಷಣ ಗೆಸ್ಟ್ ಅದನ್ನು ನೋಡಿ ಎದೆ ಹೊಡ್ಕೋಬೇಕು. ಅವ್ರಿಗೆ ಹಾಕಿದ್ರೆ ಕುಸಿದೋಗ್ಬಿಡ್ತಾರೆ, ಗತಿ ಏನು ಅಂತ. ಆಮೇಲೆ ಅವ್ರು ಯಾತಕ್ಕೆ ತಂದಿರ್ತಾರೆ ಅಂದರೆ ಅದು ಹಾಕೋ ಹಾಗೆ ಮಾಡಿ ಅವರು 5 ಜನ ಇವರು 5 ಜನ ಹಿಡ್ಕೊಂಡಿದ್ದು ಫೋಟೋ ಸೆಷನ್ನು ಸೆಲ್ಫಿ ಸೆಷನ್ನು ಎಲ್ಲ ಮುಗಿಸ್ಬಿಟ್ಟು ಆಮೇಲೆ ಅವನಿಗೆ ಹಾಗೆ ಹಾಕಿ ಬಿಟ್ಬಿಟ್ರೆ ಬಿದ್ದೇ ಹೋಗ್ಬಿಡ್ತಾನೆ, ಕುಸಿದು ಹೋಗ್ಬಿಡ್ತಾನೆ. ಅದಕ್ಕೇನು ಮಾಡ್ತಾರೆ, ಅದನ್ನು ಅವನು ತೆಗೆದಂಗೆ ಮಾಡ್ತಾನೆ. ಅದನ್ನು ಸೆಕ್ರೆಟ್ರಿಗೆ ಕೊಡ್ತಾನೆ, ಸೆಕ್ರೆಟ್ರಿ PA ಕೊಡ್ತಾನೆ, PA ಡ್ರೈವರಿಗೆ ಕೊಡ್ತಾನೆ, ಡ್ರೈವರು ಕಾರ್ಗೆ ಹಾಕ್ತಾನೆ. ಅದನ್ನು ದೊಡ್ಡ ಹಾರು ಕಾರ್ಗೆ ಹಾಕ್ತಾನೆ. ಸಿಸ್ಟಮ್ ಅದು. ಇವನು ಐರಾವತದಿಂದ ಇಳಿದಿದ್ದಂತಹ ಇಂದ್ರನಿಗೆ ಪ್ರಸಾದ ರೂಪದಲ್ಲಿ ಆಶೀರ್ವಾದ ಸೂಚಕವಾಗಿ ದುರ್ವಾಸ ಮುನಿಗಳು ಅದನ್ನು ತುಂಬ ಪ್ರೀತಿಯಿಂದ ಕೊಟ್ಟರು. ಅವರ ಪಾಡ್ಗೆ ಅವರು ಮುಂದಕ್ಕೆ ಹೊರಟೋದ್ರು. ಇವನೇನ ಮಾಡ್ದ, ಐರಾವತ ಆನೆಯ ಮಾವುಟಿಗನ ಕೈನಲ್ಲಿ ಈ ಹಾರವನ್ನು ಕೊಟ್ಟ. ಮಾವುಟಿಗ ಏನು ಮಾಡ್ದ, ಆನೆಗೆ ಹಾಕಿದ ಹಾರವನ್ನು. ಆನೆಗೆ ಇಲ್ಲೆಲ್ಲ ಚುಚ್ಕೊಳ್ತು ಕಿರಿಕಿರಿ ಆಯಿತು. ಆನೆ ಏನು ಮಾಡ್ತು, ಸೊಂಡ್ಲದಿಂದ ತೊಗೊಂಬಂತು, ಕಿತ್ತು ಎಸಿತು. ಅದನ್ನು ಕಿತ್ತು ಕೆಳಗಡೆ ಹಾಕ್ಕೊಂತು. ಕೆಳಗಡೆ ಹಾಕಿ ಐರಾವತ ಆನೆ ಕಾಲಲ್ಲಿ ಜಜ್ಜಿ ಗುಜ್ಜಿ ಮಾಡ್ತಾ ಇದೆ. ದೂರ್ವಾಸರು ಅಷ್ಟು ದೂರ ಹೋಗಿದ್ದವರು ಟಾಟಾ ಮಾಡೋಣ ಇನ್ನೊಂದು ಸರ್ತಿ ಅಂತ ತಿರುಗಿ ನೋಡ್ತಾರೆ. ಆಶೀರ್ವಾದ, ಅನುಗ್ರಹ, ಪ್ರಸಾದ ಅಂತ ಹೇಳಿ ಪ್ರೀತಿಯಿಂದ ಕೊಟ್ಟಂತಹ ಆ ಪ್ರಸಾದಪೂರ್ವಕ ದೇವಲೋಕದ ರತ್ನಹಾರವನ್ನು ಆ ಇಂದ್ರ ಆನೆ ಕಾಲಿಗೆ ಹಾಕಿ ತುಳಿಸ್ತಾ ಇದ್ದಾನೆ ಇವರೆದುರುಗಡೆ. ಮೊದಲೇ ದುರ್ವಾಸರು ರೋಷ ವೇಷ ಭರಿತರಾಗಿ ಅಲ್ಲಿಂದ ಓಡಿಕೊಂಡು ಬಂದರು. ದುಷ್ಟ, ದುರ್ಮಾರ್ಗ, ದುರಹಂಕಾರಿ, ಅಧಿಕಾರ ಮದನೇನೋ ನಿನಗೆ. ನಾನು ತಪಸ್ಸು ಮುಗಿಸ್ಕೊಂಡು ಬಂದು ನನ್ನ ತಪಸ್ಸಿನ ಒಂದು ಪಾಲನ್ನು ಆಶೀರ್ವಾದ ಅನುಗ್ರಹ ರೂಪದಲ್ಲಿ ನಿನಗೆ ಪ್ರಸಾದ ಅಂತ ಕೊಟ್ಟರೆ
ಸೊಂಡಲಿನಿಂದ ಅದನ್ನು ತೆಗೆಸಿ ಕಾಲಿಗೆ ಹಾಕಿ ನನ್ನ ಎದುರುಗಡೆ ಹೊಸಕಿ ಹಾಕಿಸ್ತಾ ಇದೆಯಲ್ಲ, ಇದು ಘನಘೋರ ಅಪಚಾರ. ನನಗಲ್ಲ, ಇಡೀ ಋಷಿ ಸಂಕುಲಕ್ಕೆ, ಮುನಿ ಸಂಕುಲಕ್ಕೆ ಮಾಡಿರತಕ್ಕಂಥ ವಿಚಿತ್ರವಾಗಿರತಕ್ಕಂಥ ಅಪಚಾರ ಇದು. ನಿನ್ನ ಉದ್ಧಟತನದ ಪರಮಾವಧಿ ಇದು. ನಿನಗೇನು ಮಾಡ್ತೀಯ? ನಿಂದೆಲ್ಲ ತಪ್ಪು. ಸ್ಥಾನ ಮದ ಅದು. ದೇವಲೋಕದ ಅಧಿಪತಿ ತಾನೇ ನೀನು. ಸ್ಥಾನ ಮದ. ಆ ಸ್ಥಾನ ಇರೋ ಹೊತ್ತಿಗೆ ತಾನೇ ಇಷ್ಟೆಲ್ಲ ಅಹಂಕಾರ ದುರಹಂಕಾರಗಳು. ಈಗಿಂದ ಈಗಲೇ ಸ್ಥಾನ ಭ್ರಷ್ಟನಾಗು ನೀನು ಅಂತ ಶಾಪ ಕೊಟ್ಟರು. ನಡುಗಿ ಹೋದ ದೇವೇಂದ್ರ, ಕಾಲಿಗೆ ಬಿದ್ದ, ಹೊರಲಾಡ್ದ, ಕ್ಷಮಿಸಿಬಿಡಿ ಎಂದ. ಅವ್ರು ಹೇಳ್ತಾರೆ, ಮಾಡೋ ತಪ್ಪು ಮಾಡಿಬಿಟ್ಟು ಆಮೇಲೆ ಕ್ಷಮಿಸಿ ಅಂತ ಕೇಳಿ ಕಾಲಿಗೆ ಬೀಳತಕ್ಕಂಥದ್ದು ನಿನಗೆ ಅಭ್ಯಾಸ ಆಗೋಗಿದೆ. ನಿನಗೆ ಈ ವಿಚಾರದಲ್ಲಿ ಮಾತ್ರ ನಾನು ಇಷ್ಟು ಪ್ರೀತಿ ಮಾಡಿ ನಿನಗೆ ಅನುಗ್ರಹ ಮಾಡೋಣ ಅಂತ ಕೊಟ್ಟರೆ, ಕ್ಷಣ ಮಾತ್ರದಲ್ಲಿ ಆ ಪ್ರೀತಿಯ ಅನುಗ್ರಹ ಎಲ್ಲ ಸುಟ್ಟು ಭಸ್ಮ ಮಾಡಿ ದುರಹಂಕಾರದ ಉದ್ಧಟತನವನ್ನು ಮೆರೆದಿದೆಯಲ್ಲ, ಅನುಭವಿಸಲೇಬೇಕು ಅಂತ ಹೇಳಿ ಒಂದು ಕ್ಷಣ ಅಲ್ಲಿ ನಿಲ್ಲದೆ ಅವನನ್ನು ಕ್ಷಮೆ ಕೂಡ ಮಾಡದೆ ಹೊರಟೇ ಬಿಟ್ರು. ಏನಾಗುತ್ತೋ ಒಂದೊಂದು ಸರ್ತಿ ನಮಗೆ ಗೊತ್ತಾಗಲ್ಲ. ದೊಡ್ಡವರಲ್ಲಿ ಮಾಡಿರತಕ್ಕಂಥ ಸಣ್ಣ ಪ್ರಮಾದ ಅದು ಬಹಳ ದೊಡ್ಡದಾಗಿರತಕ್ಕಂಥ ಪರಿಣಾಮಗಳನ್ನು ಕೊಡುತ್ತೆ. ದೊಡ್ಡವ್ರ ಹತ್ರ ಬಂದಾಗ ಆ ವಿನಯ, ವಿವೇಕ, ಭಕ್ತಿ ಇರಬೇಕು. ನಮ್ಮ ದೊಡ್ಡ ಸ್ಥಾನ, ನಮಗೇನು ದೊಡ್ಡಸ್ತಿಗೆ ಇದೆ ಅಂತ ಅತಿರೇಕ ಮಾಡಬೇಕು ನಾವು. ಆ ಪಾಠ ಕಲಿಸ್ತಾ ಇದೆ ಇಲ್ಲಿ. ದೊಡ್ಡವರಲ್ಲಿ ಮಾಡಿದ ಒಂದು ಸಣ್ಣ ಪ್ರಮಾದದಿಂದ ಎಂಥ ಶಾಪ ಬಂತು ಅಂತಂದರೆ ಸ್ಥಾನಭ್ರಷ್ಟನಾಗುವಂಥ. ಏನಾಗುತ್ತೆ ಅಂದರೆ, ರಾಕ್ಷಸರ ಸೆಕ್ಯೂರಿಟಿಗಳಲ್ಲಿ ದೇವತೆಗಳ ಸ್ಪೈಗಳಿರ್ತಾರೆ. ದೇವತೆಗಳ ಸೆಕ್ಯೂರಿಟಿನಲ್ಲಿ ರಾಕ್ಷಸರ ಸ್ಪೈಗಳಿರ್ತಾರೆ. ಇದು ಆ ಕಾಲದಿಂದ, ಆ ಯುಗದಿಂದ, ಆ ಲೋಕದಿಂದ ಬಂದಿರತಕ್ಕಂಥ ಸಿಸ್ಟಮ್ಮು. ಹಾಗೆ ಇವರ ಸೆಕ್ಯೂರಿಟಿ, ದೇವೇಂದ್ರನ ಸೆಕ್ಯೂರಿಟಿಯಲ್ಲಿದ್ದಂಥ ಒಬ್ಬ ರಾಕ್ಷಸ ಒಂದೇ ಕ್ಷಣದಲ್ಲಿ ರಾಕ್ಷಸರಿಗೆ ತಕ್ಷಣ ಕಳಿಸಿದ ಸುದ್ದಿ, ದುರ್ವಾಸರ ಶಾಪ ದೇವೇಂದ್ರನಿಗೆ ತಟ್ಟಿದೆ, ಇದೇ ಸರಿಯಾದ ಸಮಯ. ಒಂದೇ ದಿನ ದೈತ್ಯರೆಲ್ಲ ಮಹಾನ್ ಸಂಘಟನೆ ಮಾಡಿಕೊಂಡ್ರು, ಆಕ್ರಮಣ ಮಾಡಿದರು ಅಮರಾವತಿ ಮೇಲೆ. ದೇವತೆಗಳು ಕಕ್ಕಬಿಕ್ಕಿ ಆದರು, ಸೋತರು, ಓಡಿ ಹೋದರು. ಎಲ್ಲೆಲ್ಲೂ ಈಗ ದೈತ್ಯರ ಅಟ್ಟಹಾಸ, ದಾನವರ ಅಟ್ಟಹಾಸ, ಕೋಲಾಹಲ. ದೇವತೆಗಳು ಚಿಂತಾಕ್ರಾಂತರಾದರು. ಅಷ್ಟು ಜನನು ದೇವಲೋಕ ಬಿಟ್ಟು ಸತ್ಯಲೋಕಕ್ಕೆ ಹೋಗಿ ಬ್ರಹ್ಮದೇವರ ಹತ್ರ ಬಿದ್ದು ಏನು ಮಾಡೋಣ ಅಂತಂದರು. ಬ್ರಹ್ಮದೇವರು ಹೇಳಿದರು, ವಿಚಲಿತರಾಗಬೇಡಿ, ನಮ್ಮನ್ನೆಲ್ಲ ಸಂರಕ್ಷಣೆ ಮಾಡತಕ್ಕಂಥ ಮಹಾನುಭಾವ ವೈಕುಂಠದಲ್ಲಿದ್ದಾನೆ. ವೈಕುಂಠನಾಥ, ಜಗನ್ನಾಥ, ಲೋಕನಾಥ, ಬನ್ನಿ ಅವನ ಹತ್ರ ಹೋಗೋಣ ಅಂತ ಮಹಾವಿಷ್ಣುವಿನ ಹತ್ರ ಬ್ರಹ್ಮದೇವರು ದೇವೇಂದ್ರನನ್ನು, ಸಕಲ ದೇವತೆಗಳನ್ನು ಕರ್ಕೊಂಡು ಬಂದರು. ಆಗ ದೇವೇಂದ್ರ, ಬ್ರಹ್ಮದೇವರು ಎಲ್ಲವನ್ನ ಸವಿಸ್ತಾರವಾಗಿ ನಡೆದಿರೋ ಘಟನೆಗಳನ್ನು ಹೇಳಿ, ದೈತ್ಯರು ಬಂದು ಪೂರ್ತಿ ದೇವಲೋಕವನ್ನು ಆವರಿಸ್ಕೊಂಡ್ಬಿಟ್ಟಿದ್ದಾರೆ, ಸ್ಥಾನ ಭ್ರಷ್ಟನಾಗಿದ್ದೀನಿ, ಏನು ಮಾಡಬೇಕು ಅಂತಂದಾಗ ಆಗ ಮಹಾವಿಷ್ಣು ಹೇಳತಕ್ಕಂಥ ಮಾತು ದೇವತೆಗಳಿಗೆ, ದೇವತೆಗಳೇ, ಈಗ ನಿಮ್ಮ ಟೈಮ್ ಸರಿಯಿಲ್ಲ. ಎಂಥ ದೊಡ್ಡ ವ್ಯಕ್ತಿಯಾಗಲಿ, ಎಂಥ ಮಹಾಜ್ಞಾನಿ ಆಗಲಿ, there is something called as time. Sometimes good times, sometimes bad times. Everybody has to undergo. ಏನೂ ಮಾಡೋಕ್ಕಾಗೋದಿಲ್ಲ. ಈಗ ನಿಮ್ಮ ಟೈಮ್ ಚೆನ್ನಾಗಿಲ್ಲ. ಟೈಮ್ ಬರೋವರೆಗೂ ಉರಿತಾ ಇದ್ರೆ ಪ್ರಯೋಜನ ಇಲ್ಲ. ಟೈಮ್ ಬರೋವರೆಗೂ ಕಾಯ್ತಾ ಇರಬೇಕು. ಈಗ ದೈತ್ಯರನ್ನು ದ್ವೇಷ ಮಾಡಿ ಪ್ರಯೋಜನ ಇಲ್ಲ. ಅವರು ಬಲಿಷ್ಠರಾಗಿದ್ದಾರೆ. ಈಗ ಅವ್ರ ಜೊತೆ ಫ್ರೆಂಡ್ಶಿಪ್ ಮಾಡ್ಕೊಂಬೋದೇ ಬೆಸ್ಟ್ ಸ್ಟ್ರಾಟಜಿ. ಸಂಧಿ ಮಾಡ್ಕೊಳ್ಳಿ. ಈ ಸಂಧಿಯಿಂದ ನಿಮಗೇನು ಅವಮಾನ ಆಗೋದಿಲ್ಲ, ಅದ್ರ ಬದಲು ಶ್ರೇಯಸ್ಸೇ ಆಗುತ್ತೆ. ಶತ್ರುಗಳನ್ನು ಸಂಧಿ ಮಾಡಿಕೊಂಡು ಸ್ನೇಹ ಮಾಡಿಕೊಂಡು ಗೆಲ್ಲತಕ್ಕಂಥದ್ದು ಇಲ್ಲಿರತಕ್ಕಂಥ ಪರಮ ಉಪಾಯ. ಈ ಅವಕಾಶವನ್ನು ಅವಮಾನ ಅಂತ ಭಾವಿಸ್ಕೊಡ್ದು ನೀವು. ಸಂಧಿ ಮಾಡ್ಕೊಂಬಕ್ಕೆ ನೀವೇ ಹೋಗಿ, ಬಲಿಚಕ್ರವರ್ತಿ ರಾಕ್ಷಸರ ರಾಜ, ಅವನ ಮನೆ ಬಾಗಿಲಿಗೆ ಹೋಗಿ ಅವನಿಗೆ ಕೈ ಕೊಲುಕಿ, ಅವನು ಏನೇನು ಕಂಡೀಷನ್ಸು ಟರ್ಮ್ಸು ಆಗ್ತಾನೋ ಎಲ್ಲಕ್ಕೂ ಒಪ್ಕೊಳ್ಳಿ, ಫ್ರೆಂಡ್ಶಿಪ್ ಮಾಡ್ಕೊಳ್ಳಿ. ಅವರು ನೀವು ಬಲಿಷ್ಠರಾಗೋದು ನನಗೆ ಮುಖ್ಯ,
ನೀವು ಒಂದು ಸಲ ಅವ್ರ ಯುದ್ಧಕ್ಕೆ ಬಂದರೆ ನಿಮ್ಮ ಸಾವು ನೋವುಗಳು ನೋಡಿ ನನಗೆ ಆತಂಕ ಬೇಸರ ಆಗಿದೆ. ನಿಮಗೆ ಸಾವು ಇರ್ಕೊಡ್ದು, ನೋವು ಇರ್ಕೊಡ್ದು, ರೋಗ ಇರ್ಕೊಡ್ದು, ರುಜಿನ ಇರ್ಕೊಡ್ದು, ಆದಿ ಇರ್ಕೊಡ್ದು, ವ್ಯಾಧಿ ಇರ್ಕೊಡ್ದು, ಸಮಗ್ರವಾಗಿ ಮತ್ತು ಸಂಪೂರ್ಣವಾಗಿ ಮತ್ತು ನಿತ್ಯವಾಗಿ ಮತ್ತು ನಿರಂತರವಾಗಿ ಬಲಿಷ್ಠರಾಗಿ ನೀವು ಮೃತ್ಯುವನ್ನು ಗೆದ್ದಿರಬೇಕು. ಅದಕ್ಕೆ ಅಮೃತತ್ವ ಬೇರಬೇಕು. ಅಮೃತತ್ವ ಬರಬೇಕು ಅಂದರೆ ಅಮೃತ ಲಭ್ಯವಾಗಬೇಕು. ಅಮೃತ ಲಭ್ಯವಾಗಬೇಕು ಅಂತಂದರೆ ಅಮೃತ ಸಮುದ್ರದ ಕೆಳಗಡೆ ಇದೆ. ಅದಕ್ಕೆ ನೀವು ಆ ಸಮುದ್ರದ ಒಳಗಿರತಕ್ಕಂಥ ಅಮೃತಕ್ಕೆ ಪಡಿಬೇಕು ಅಂದರೆ ಇಡೀ ಸಮುದ್ರವನ್ನು ಮಂಥನ ಮಾಡಬೇಕು. ಸಮುದ್ರ ಮಂಥನಕ್ಕೆ ಬರೀ ದೇವತೆಗಳ ಶಕ್ತಿಯಿಂದ ಆಗೋದಿಲ್ಲ, ಬ್ರಹ್ಮಾಂಡ ಶಕ್ತಿ ಬೇಕಿದಕ್ಕೆ. ದೈತ್ಯರಿಗೆ ಬಾಹುಬಲ ವಿಪರೀತ ಇರುತ್ತೆ. ಆದ್ದರಿಂದ ದೈತ್ಯರನ್ನು ಈ ಅಮೃತದ ಆಮಿಷ ತೋರಿಸಿ ಅವರನ್ನು ಅಮೃತ ಮಂಥನ ಕಾರ್ಯಕ್ಕೆ ಹೇಳ್ಕೊಳ್ಳಿ. ನೀವು ಕಡಿಬೇಕಲ್ಲಪ್ಪ, ಮಂಥನ ಮಾಡಬೇಕಾದ್ರೆ ಕಡಗೋಲು ಬೇಕಪ್ಪ ಅಂತ ಏನು ಹೆದರ್ಕೋಬೇಡಿ. ಮಂದರ ಪರ್ವತವನ್ನೇ ಕಡಗೋಲನ್ನಾಗಿ ಇಟ್ಟುಕೊಳ್ಳಿ ಸಮುದ್ರದ ಒಳಗಡೆ. ಮತ್ತು ಕಡಗೋಲಿಗೆ ಹಗ್ಗ ಬೇಕಲ್ಲಪ್ಪ ಅಂತಂದರೆ ಜಗತ್ತಿನ ಅತ್ಯಂತ ಪ್ರಬಲವಾಗಿರತಕ್ಕಂಥ, ಅತ್ಯಂತ ಸದೃಢವಾಗಿರತಕ್ಕಂಥ, ಬಲಿಷ್ಠವಾಗಿರತಕ್ಕಂಥ ವಾಸುಕಿ ಸರ್ಪವನ್ನು ಹಗ್ಗವನ್ನಾಗಿ ಮಾಡಿಕೊಳ್ಳಿ. ನೀವು ದೈತ್ಯರ ಸ್ನೇಹದಿಂದ ಮಂದರ ಪರ್ವತವನ್ನು ಕಡಗೋಲು ಮಾಡಿಕೊಂಡು ವಾಸುಕಿಯನ್ನು ಹಗ್ಗ ಮಾಡಿಕೊಂಡು ಒಂದು ಕಡೆ ದೇವತೆಗಳು, ಒಂದು ಕಡೆ ದೈತ್ಯರು ಅತ್ಯಂತ ರಣಕೋಲಾಹಲದಲ್ಲಿ ಅದನ್ನು ಮಂಥನ ಮಾಡಬೇಕು. ಈ ಮಂಥನ ಕಾರ್ಯದಲ್ಲಿ ನಾನು ನಿಮಗೆ ನೆರವಾಗುತ್ತಾ ಇರ್ತೀನಿ. ಆ ಸಮುದ್ರದ ಮಂಥನ ಆಗುತ್ತಾ ಇರುವಾಗ ಅನೇಕ ಆಕರ್ಷಣೆಗಳು, ಆಮಿಷಗಳು, ವಸ್ತುಗಳು, ಅದ್ಭುತಗಳು, ಆಶ್ಚರ್ಯಗಳು ಅದರಿಂದ ಹೊರಬೀಳ್ತಾ ಇರುತ್ತೆ. ಆದರೆ ಅದ್ಯಾವುದಕ್ಕೂ ನಿಮ್ಮ ಗಮನ ಹೋಗಕೂಡ್ದು, ಅದು ಯಾವುದಕ್ಕೂ ನೀವು ಆಕರ್ಷಿತರಾಗಕೂಡ್ದು. ನಿಮ್ಮ ಗಮನ ಅಂತಿಮ ಗುರಿ ಅದು ಅಮೃತ. ಅಮೃತ ಬರೋವರೆಗೂ ಕೂಡ ಮಂಥನ ಆಗ್ತಾ ಇರಬೇಕು. ಒಂದು ಸಲ ಅಮೃತ ಬಂತು ಅಂದರೆ ನಿಮಗೆ ಮುಪ್ಪಿಲ್ಲ, ಸಾವಿಲ್ಲ, ಜನನ ಮರಣ ಭಯಗಳಿರೋದಿಲ್ಲ. ಆದ್ದರಿಂದ ನಿರಂತರವಾಗಿ ದೈತ್ಯರನ್ನು ಎದುರಿಸತಕ್ಕಂಥ ಶಕ್ತಿ ಮಾಡ್ತೀರಾ. ಈಗ ನೀವು ಈ ಕೆಲಸದಲ್ಲಿ ತತ್ಪರರಾಗಿ ಅಂತ ಹೇಳಿ ಅವ್ರನ್ನ ಆಶೀರ್ವಾದ ಮಾಡಿ ಕಳಿಸದ. ಇಂದ್ರಾದಿ ದೇವತೆಗಳು ಬಲಿಚಕ್ರವರ್ತಿ ಮನೆ ಮುಂದೆ ಬಂದರು. ಆ ಬಲಿಚಕ್ರವರ್ತಿ ಮನೆ ಮುಂದೆ ಇದ್ದ ಸೆಕ್ಯೂರಿಟಿಗಳು ದೇವರು ಬಂದಿದ್ದನ್ನು ನೋಡಿ, ದೇವೇಂದ್ರ ಬಂದಿದ್ದು ನೋಡಿ ಅಟ್ಯಾಕ್ ಮಾಡೋಕ್ಕೆ ಬಂದಿದ್ದಾರೆ ಅಂತ ಹೇಳಿ ಅವರು ಆಕ್ರಮಣ ಮಾಡೋಕ್ಕೆ ಪ್ರಾರಂಭ ಮಾಡಿದರು. ವಿಚಾರ ತಿಳಿದಿರತಕ್ಕಂಥ ಬಲಿಚಕ್ರವರ್ತಿ ಶರವೇಗದಲ್ಲಿ ಬಂದು ಅವ್ರನ್ನೆಲ್ಲ ತಡೆದು ಅತ್ಯಂತ ಪ್ರೀತಿಯಿಂದ ದೇವೇಂದ್ರನ ಹಸ್ತ ಇಟ್ಕೊಂಡು ಹಸ್ತಲಾಘವ ಮಾಡಿ ಪ್ರೀತಿಯಿಂದ ಕರ್ಕೊಂಡು ಒಳಗಡೆ ಹೋದ. ಒಳಗಡೆ ಹೋಗಿ ಏನು ಬಂದಿದ್ದೀರಾ, ನಮ್ಮಿಂದ ಏನಾಗಬೇಕಾಗಿತ್ತು ಅಂತ ಕೇಳ್ದ. ಆಗ ದೇವೇಂದ್ರ ಮತ್ತು ದೇವಾನ ದೇವತೆಗಳು ಎಲ್ಲ ವಿಚಾರವನ್ನು ಹೇಳಿ, ನಾವು ನೀವು ಒಂದೇ ತಂದೆ ಮಕ್ಕಳು, ಯಾವುದೋ ಕೆಲಸಕ್ಕೆ ಬರೆದ ವಿಚಾರಕ್ಕೆ ಹೊಡೆದಾಡಿಕೊಂಡು ಜಗಳ ಮಾಡಿಕೊಂಡು ರಕ್ತ ವಿಚಿತ್ರ, ಯಾಕೆ ಸಾವು, ಯಾಕೆ ಸೋಲು, ಯಾಕೆ ನೋವು, ಯಾಕೆ ಇವೆಲ್ಲ, ಇಬ್ಬರೂ ಆನಂದವಾಗಿರತಕ್ಕಂಥ ಒಂದು ಉಪಾಯ ತಂದಿದ್ದೀವಿ. ಏನದು? ಜಗಳ ಆಯಿತು ಅಂದರೆ ಯುದ್ಧ, ಯುದ್ಧ ಆಯಿತು ಅಂದರೆ ಮರಣ, ಮರಣವೇ ಇಲ್ಲದೆ ಇರೋಂಥ ತಂದಿದ್ದೀವಿ. ಏನದು? ಮೃತತ್ವವನ್ನು ತೆಗೆದಾಕತಕ್ಕಂಥ ಅಮೃತ ಸಮುದ್ರದ ಕೆಳಗಿದೆ. ಅದನ್ನು ಮಂಥನ ಮಾಡಿ ತೆಗೆಯೋದಕ್ಕೆ ಇಬ್ಬರು ಸೇರ್ಕೊಂಬೋಣ, ಇಬ್ಬರು ಮಾಡೋಣ. ಈಗ ಅಮೃತದ ಆಕರ್ಷಣೆ ಶತ್ರುಗಳಾಗಿರತಕ್ಕಂಥ ರಾಕ್ಷಸರ ಮನಸ್ಸನ್ನು ಅತ್ಯಂತ ಉತ್ಸಾಹದಿಂದ ಈ ಕೆಲಸಕ್ಕೆ ಎಳಿತು. ತಕ್ಷಣದಲ್ಲಿ ಒಪ್ಕೊಂಡ್ರು. ಬನ್ನಿ ಹೋಗೋಣ ಅಂತಂದರು. ಹೋಗಿ ಆ ಕಡಗೋಲು ತಂದಿಟ್ಕೋಬೇಕಲ್ಲ, ಮಂದರ ಪರ್ವತವನ್ನು ನೋಡ್ತಾರೆ, ಮುಟ್ತಾರೆ, ತಳ್ಳುತ್ತಾರೆ, ಎತ್ತಕ್ಕೆ ಪ್ರಯತ್ನ ಪಡ್ತಾರೆ, ಅಲ್ಲಾಡಿಸ್ತಾರೆ. ಸಮಸ್ತ ದೇವತೆಗಳು, ಸಮಸ್ತ ದೈತ್ಯರು ಮಂದರ ಪರ್ವತವನ್ನು ಎತ್ತಕ್ಕಾಗದೆ ವಿಲವಿಲ ಒದ್ದಾಡಿ ಕಕ್ಕಾಬಿಕ್ಕಿಯಾಗಿ ಮುಂದೇನೂ ದಾರಿ ತಾಣದೇ ಇದ್ದಾಗ ದೇವತೆಗಳು ಪರಮಾತ್ಮನನ್ನು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಆಗ ಮಹಾವಿಷ್ಣು ಗರುಡನ ಮೇಲೆ ಬಂದು ಅಜಿತ ಅನ್ನತಕ್ಕಂಥ ಒಂದು ಅವತಾರ ತಗೊಳ್ತಾನೀಗ. ಅಜಿತನಾಮಕ ಪರಮಾತ್ಮನಾಗಿ ಇಡೀ ಮಂದರ ಪರ್ವತವನ್ನು ಒಂದು ಕೈನಲ್ಲಿ ಲೀಲಾಜಾಲವಾಗಿ ಎತ್ತಿ ಗರುಡನ ಮೇಲೆ ಕೂತುಕೊಂಡು ನಾಗಾಲೋಟದ ಶರವೇಗದಲ್ಲಿ ಹಾರಿ ಬಂದು ಸಮುದ್ರದ ಮಧ್ಯದಲ್ಲಿ ಮಂದರ ಪರ್ವತವನ್ನು ಇಡ್ತಾನೆ. ಕ್ಷೀರಸಾಗರದಲ್ಲಿ ಮಂದರ ಪರ್ವತ ಸ್ಥಾಪನೆ ಆಯಿತು. ಈಗ ಕಡಗೋಲು ಸಿದ್ಧ ಆಯಿತು. ಅದನ್ನು ಕಡಿಯೋದಕ್ಕೆ ಹಗ್ಗ ಬೇಕಲ್ಲಪ್ಪ. ಆಗ ದೇವತೆಗಳು, ದೈತ್ಯರು ವಾಸುಕಿ ಹತ್ರ ಹೋಗಿ ಪ್ರಾರ್ಥನೆ ಮಾಡ್ತಿದ್ದಾರೆ. ಅಪ್ಪ, ನೀನು ಹಗ್ಗ ಆಗು, ದೈತ್ಯರು ಒಂದು ಕಡೆ, ದೇವತೆಗಳು ಒಂದು ಕಡೆ, ನಾವು ಮಂಥನ ಮಾಡಬೇಕು. ವಾಸುಕಿ ಹೇಳ್ದ,
ಇಡೀ ಜಗತ್ತಿನ ಇತಿಹಾಸದಲ್ಲಿ ಇಂಥ ಪ್ರಯೋಗ ಇದುವರೆಗೆ ನಡೆದಿಲ್ಲ. ಒಬ್ಬೊಬ್ಬ ದೈತ್ಯನ ಶಕ್ತಿ ತಡ್ಕೊಂಬದೇ ಕಷ್ಟ ಆಗಿರುವಾಗ ಜಗತ್ತಿನ ಎಲ್ಲ ದೈತ್ಯರು ಒಂದು ಕಡೆ, ಎಲ್ಲ ದೇವತೆಗಳೊಂದು ಕಡೆ, ನನ್ನನ್ನು ಮಧ್ಯೆ ಹಾಕ್ಕೊಂಡು ಆ ಕಡೆ ಈ ಕಡೆ ಎಳೆದಾಗ ನಾನು ಬದುಕುತ್ತೀನೋ ಮತ್ತೆ ಸಾಯ್ತೀನೋ ಅದು ಗೊತ್ತಿಲ್ಲ. ಅಷ್ಟು ವಿಚಿತ್ರವಾದಂಥ ಗಂಡಾಂತರ, ವಿಪತ್ತು, ಆಪತ್ತು. ಇಟ್ಸ್ ಎ ಡೆಡ್ಲಿ ರಿಸ್ಕಿ ವೆಂಚರ್. ಇಷ್ಟೊಂದು ಸ್ಟೇಕ್ ಇರುವಾಗ, ಇಷ್ಟು ರಿಸ್ಕ್ ಇರುವಾಗ ನಾನು ಒಪ್ಕೊಂಬೋದಕ್ಕೆ ನನಗೆ ಏನು ಫಾಯ್ದೆ, ನನಗೆ ಏನು ಬೆನಿಫಿಟ್ಟು, ನನಗೆ ಏನು ಶೇರ್ ಇದೆ ಹೇಳಿ. ಇವ್ರಿಗೆ ಆಶ್ಚರ್ಯ, ಏನಪ್ಪ ವಾಸುಕಿ ಇದೊಂದು ಇಟ್ನಲ್ಲಪ್ಪ, ನಿನಗೇನು ಬೇಕು ನಿಂಗೆ ಅಂತ ಕೇಳಿದರು. ಮೈಯೆಲ್ಲ ವಿಷ ಆಗಿರೋ ವಾಸುಕಿ ಐಡಿಯಾ ಮಾಡ್ದ, ನನಗೂ ಅಮೃತದಲ್ಲಿ ಪಾಲು ಕೊಡಿ. ದೇವತೆಗಳು ವಿಷ್ಣು ಕಡೆ ನೋಡಿದರು, ಇವನೇನಪ್ಪ ಮೈಯೆಲ್ಲ ವಿಷ ಅಮೃತ ಕೇಳ್ತಾನಲ್ರಿ ಅಂತ. ವಿಷ್ಣು ಹಿಂಟ್ ಮಾಡ್ದ, ದೇರ್ ಈಸ್ ನಥಿಂಗ್ ಟು ಲೂಸ್ ಆ್ಯಂಡ್ ಎವ್ರಿಥಿಂಗ್ ಟು ಗೈನ್. ನಥಿಂಗ್ ಟು ಲೂಸ್, ಎವ್ರಿಥಿಂಗ್ ಟು ಗೈನ್. ಕನ್ಸೆಂಟ್ ಕೊಡಿ, ಹಗ್ಗ ಮಾಡ್ಕೊಳ್ಳಿ ಅವನ್ನ. ಈಗ ವಾಸುಕಿಯನ್ನು ಮಂಧರ ಪರ್ವತಕ್ಕೆ ಹಗ್ಗ ಸುತ್ತದ ಹಾಗೆ ಸುತ್ತಿದ್ರು. ಹಗ್ಗ ಹಿಡ್ಕೋಬೇಕಲ್ರಿ, ಎರಡು ಕಡೆಯಿಂದ ಕಡಿಬೇಕು ಅಂದರೆ ಒಂದು ಕಡೆ ಆ ಬಾಯಿ ಕಡೆ, ಹಾವಿನ ಬಾಯಿ ಕಡೆ ಒಬ್ರು ಹಿಡ್ಕೋಬೇಕು, ಹಾವಿನ ಬಾಲದ ಕಡೆ ಒಬ್ರು ಹಿಡ್ಕೋಬೇಕು. ಆಟೋಮ್ಯಾಟಿಕಲಿ, ಸೈಕಲಾಜಿಕಲಿ, ನ್ಯಾಚುರಲಿ, ಆಸ್ ಇಫ್ ದಟ್ ಈಸ್ ದ ಪ್ರೋಟೋಕಾಲ್. ಆಲ್ ದಿ ಗಾಡ್ಸ್, ದೇವತೆಗಳು ಬಂದರು, ಮುಖದ ಕಡೆ ವಾಸುಕಿಯ ಮುಖ ಬಾಯಲ್ಲಿತ್ತು, ಆ ಕಡೆ ಹಿಡ್ಕೊಂಡ್ರು. ರಾಕ್ಷಸರೆಲ್ಲ ನೋಡಿದರು, ಬಲಿಚಕ್ರವರ್ತಿನ ಕರೆದರು. ವಾಟ್ ಈಸ್ ದಿಸ್ ಒನ್ ಅಪ್ಮೆನ್ಶಿಪ್ ಆಫ್ ದಿಸ್ ಫೆಲೋ? ಏನ್ರಿ ಈಕ್ವಲ್ ಸ್ಟೇಟಸ್ನಲ್ಲಿ, ಇನ್ಫ್ಯಾಕ್ಟ್ ಅವರು ನಮ್ಮ ಹತ್ರ ಬಂದು ಕೇಳಿರೋದು ಈಕ್ವಲ್ ಸ್ಟೇಟಸ್ನಲ್ಲಿ ಗೇಮ್ ಆಡ್ತಾ ಇರೋದು. ಅವ್ರು ಆ್ಯಸ್ ಇಫ್ ದೇ ಆರ್ ದಿ ಬಿಗ್ ಬ್ರದರ್ಸ್, ಬಿಗ್ ಬಾಸ್ಗಳ ಥರ ಮುಖ. ನಾವು ಬಾಲ ಹಿಡ್ಕೊಂಬಕ್ಕ ಬಂದಿರೋದು ಇಲ್ಲಿ, ಅಮೃತನೂ ಬೇಡ ಮಂಥನೂ ಬೇಡ, ಗೆಟ್ ಲಾಸ್ಟ್, ಹೋಗೋಣ ಬನ್ನಿ. ಏನ್ರಿ ಪ್ರಾರಂಭದಲ್ಲೇ ಈ ವಿಘ್ನ ಆಯ್ತಲ್ಲ. ದೇವತೆಗಳೆಲ್ಲ ವಿಷ್ಣುವಿನ ಕಡೆ ನೋಡಿದರು, ಏನಪ್ಪ ಮಾಡೋದು ಅಂತ. ವಿಷ್ಣು ಹಿಂಟ್ ಕೊಟ್ಟ, ನಿಮ್ಮ ಪಾಡಿಗೆ ನೀವು ಚೇಂಜ್ ಮಾಡಿ ಬಾಲದ ಕಡೆ ಹೋಗಿ ಬಾಲ ಹಿಡ್ಕೊಳ್ಳಿ. ದೇವತೆಗಳ ಮುಖ, ವಾಸುಕಿಯ ಮುಖ ಹಿಡ್ಕೊಂಡಿದ್ದನ್ನು ಬಿಟ್ಟರು, ಎಲ್ಲ ತಿರ್ಗ ಸರ್ಕಲ್ ಮಾಡ್ಕೊಂಡು ಬಂದರು, ವಾಸುಕಿ ಬಾಲ ಹಿಡ್ಕೊಂಡ್ರು. ದೈತ್ಯರು ಕುಂಡುಕೊಂಡು ಕಿರ್ಚಿಕೊಂಡು ಅರಚಿಕೊಂಡು ಹಿಗ್ಗುತ್ತಾ ನರ್ತನ ಮಾಡ್ತಾ ಡ್ಯಾನ್ಸ್ ಮಾಡ್ತಾ ಬಂದು ವಾಸುಕಿಯ ಮುಖ ಬಾಯಿ ಕಡೆ ಹಿಡ್ಕೊಂಡ್ರು. ಕಿವಿನಲ್ಲೇ ಬಲಿಚಕ್ರವರ್ತಿಗೆ ಹೇಳ್ತಿದ್ದಾರೆ, ನೋಡಿದ ಹೆಂಗೆ ಆಟ ಆಡಿಸಿದ್ವಿ, ಆಲ್ರೆಡಿ ಹಾಫ್ ದ ಬ್ಯಾಟಲ್ ಈಸ್ ಒನ್ ಅಂತಂದು. ನೋಡು ಗೆದ್ವಿ, ಸೈಕಲಾಜಿಕಲ್ ಬ್ಯಾಟಲ್ ಹ್ಯಾಸ್ ಬಿನ್ ಆಲ್ರೆಡಿ ಒನ್, ಗೆದ್ವಿ ನೋಡು ನಾವು, ಸ್ಟಾರ್ಟ್ ಮಾಡು ಅಂತ. ಈಗ ಮಂಥನ ಪ್ರಾರಂಭ ಆಯಿತು. ದೇವತೆಗಳು ಒಂದು ಕಡೆ ಮಹೋತ್ಸಾಹದಿಂದ, ದೈತ್ಯರು ವಿಚಿತ್ರವಾಗಿರತಕ್ಕಂಥ ಬಾಹುಬಲದಿಂದ ಸಮುದ್ರವನ್ನು ಕಡಿಯೋಕ್ಕೆ ಪ್ರಾರಂಭ ಮಾಡಿದರು. ಪ್ರಾರಂಭ, ದ ಬಿಗಿನಿಂಗು, ಎಷ್ಟು ಫೋರ್ಸು, ಎಂಥ ಸ್ಪಿರಿಟು, ಎಂಥ ಪವರು, ಎಂಥ ಸ್ಟ್ರೆಂತು ಹಾಕ್ತಾ ಇದ್ದಾರೆ ಎರಡು ಕಡೆಯಿಂದ ಅಂತಂದರೆ, ಆ ಸ್ಟ್ರೆಂತ್ಗೆ, ಆ ಪವರ್ಗೆ, ಆ ರಭಸಕ್ಕೆ, ಪ್ರವಾಹದ ರಭಸಕ್ಕೆ ಮಂದರ ಪರ್ವತ ತಡೆಯೋಕ್ಕಾಗಲಿಲ್ಲ. ಪರ್ವತಕ್ಕೆ ಬೇಸಿರಲಿಲ್ಲ, ಸುಮ್ಮನೆ ತಂದು ಇಟ್ಟಿದ್ದಷ್ಟೇ, ಫೌಂಡೇಶನ್ ಇರಲಿಲ್ಲ. ಇಟ್ ವಾಸ್ ನಾಟ್ ಫಿಕ್ಸ್ಡ್, ಇಟ್ ವಾಸ್ ನಾಟ್ ಪೊಸಿಷನ್, ಇಟ್ ವಾಸ್ ನಾಟ್ ಪ್ಲೇಸ್ಡ್, ಸುಮ್ಮನೆ ತಂದು ಇಟ್ಟಿದ್ರು. ಯಾವಾಗ ಇಷ್ಟು ಸ್ಟ್ರೆಂತ್ ಹಾಕಿ ಆ ಕಡೆ ಈ ಕಡೆ ಜಗ್ಗಿ ಜಗ್ಗಿ ಎಳೆಯಕ್ಕೆ ಪ್ರಾರಂಭ ಮಾಡಿದ್ರು, ಇಡೀ ಮಂದರ ಪರ್ವತ ಬಿತ್ತು. ಅದ್ರ ಕೆಳಗೆ ಎಷ್ಟೋ ಜನ ಬಿದ್ದು ಅವ್ರು ಹೋದರು. ಏನ್ರಿ ಪ್ರಾರಂಭದಲ್ಲೇ ಮಂದರ ಪರ್ವತನೇ ಬಿದ್ದೋಯ್ತಲ್ಲ ಅಂತಂದಾಗ, ಆಗ ದೇವತೆಗಳು ಮತ್ತೆ ವಿಷ್ಣುವನ್ನು ಚಿಂತಾಕ್ರಾಂತರಾಗಿ ಪ್ರಾರ್ಥನೆ ಮಾಡ್ತಿದ್ದಾರೆ. ಈಗ ಪರಮಾತ್ಮ ದೇವತೆಗಳಿಗೆ ಸೂಚನೆ ಕೊಟ್ಟ, ಎಲ್ಲ ದೂರ ಹೋಗಿ. ದೈತ್ಯರು ದೇವತೆಗಳು ಎಲ್ಲ ದೂರ ಹೋದರು. ದೂರ ಹೋದರೆ ಈಗ ಪರಮಾತ್ಮ ಕೂರ್ಮಾವತಾರವನ್ನು ಎತ್ತಿ 1,00,000 ಯೋಜನ ವಿಸ್ತೀರ್ಣದ ಬೆನ್ನನ್ನು ಇಟ್ಟುಕೊಂಡು ಕೂರ್ಮನಾಗಿ ಸಮುದ್ರದಲ್ಲಿ ಅವತಾರ ಮಾಡಿ ಒಂದೇ ಕ್ಷಣದಲ್ಲಿ ತನ್ನ ಕಾಲಿನ ಕಿರು ಬೆರಳಿನ ಕೊನೆಯ ಮೊನೆಯಿಂದ ಆ ಮಂದರ ಪರ್ವತವನ್ನು ಚಿಮ್ಮದ ಮೇಲಕ್ಕೆ ಹೋಗಿ ಬಂದು ಕೂರ್ಮನ ಬೆನ್ನ ಮೇಲೆ ಸ್ಪಷ್ಟವಾಗಿ ಕೂತ್ಕೊಳ್ತು.
ಈಗ ಪರಮಾತ್ಮನಾಗಿರತಕ್ಕಂಥ ಕೂರ್ಮ, ಆ ಕೂರ್ಮಾವತಾರ, ಕೂರ್ಮನ ಮೇಲೆ ಮಂದರ ಪರ್ವತ ಸ್ಥಿರವಾಗಿ ಅಚಲವಾಗಿ ದೃಢವಾಗಿ ನಿಂತುಕೊಳ್ತು. ಮತ್ತೆ ಮಂಥನ ಕಾರ್ಯ ಮುಂದುವರಿಯಿತು.